ಅದನ್ನು ಬಿಟ್ಟು ಹೀಗೆ ಜಗಳ ಆಡ್ತಾ ಕೂತ್ರೆ ಕೈಗೆ ಸಿಗದೆ ಇರೋದಕ್ಕೆ ಆಸೆ ಪಟ್ಟು ಅಂಗೈಲಿರೋ ಅರಮನೆನ ಕಳ್ಕೊಳ್ತೀರಾ ಅಷ್ಟೇ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ನೋಡಿ, ನನ್ನ ಮೇಲಿನ ಭಯಕ್ಕಾಗಿ ಗೌರವಕ್ಕಾಗಲಿ ನಿಮ್ಗೆ ಇಷ್ಟ ಇಲ್ದಿದ್ರು ಸಂಸಾರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಒಂದ್ಸಲ ನಿಧಾನವಾಗಿ ಕೂತು ಯೋಚನೆ ಮಾಡಿ ನಿಮ್ಮ ಬದುಕಿನ ಬಗ್ಗೆ, ಆಗ ನಿಮಗೆ ಅರ್ಥ ಆಗುತ್ತೆ. ಸವಿತಾ, ಪಚ್ಚಿ, ನೀವಿಬ್ರು ಕೆಟ್ಟವರಲ್ಲ ಕಣ್ರು, ಕೆಟ್ಟವರಲ್ಲ. ನೀವು ನನ್ನ ಮಗ ಭೂವಿಗಿಂತ ಚಿಕ್ಕವರು. 4 ವರ್ಷ ಕಳೆದ ಮೇಲೆ ಹಿಂದೆ ತಿರುಗಿ ಯೋಚನೆ ಮಾಡಿದ್ರೆ ನಿಮಗೆ ಅನಿಸುತ್ತೆ, ಛೇ ನಾವು ಹೇಗೆಲ್ಲ ಆಡ್ಬಿಟ್ವಲ್ಲ ಅಂತೇಳಿ. ಹೇಳೋದನ್ನು ಹೇಳಿದ್ದೀನಿ ನೋಡಿ, ಪ್ರತಿ ಸಲ ಹೀಗೆ ತಾಳ್ಮೆಯಿಂದ ಹೇಳೋ ಮನಸ್ಸು ನನಗಿರೋದಿಲ್ಲ. ಅದನ್ನು ನಿರೀಕ್ಷೆನೂ ಮಾಡಬೇಡಿ, ಪರೀಕ್ಷೆನೂ ಮಾಡಬೇಡಿ. ಹೊರಡಿ, ಈಗ ಹೊರಡಿ. ಎಂಥ ಅನುಭವ ಇರೋ ಮನುಷ್ಯ ಆದರೂ ಬದುಕಿನ ದಾರಿನಲ್ಲಿ ಎಡವೆ ಎಡುತ್ತಾನೆ. ನಾಳೆ ಭೂಮಿ ಮದುವೆ ವಿಚಾರದಲ್ಲಿ ಇದು ಮತ್ತೆ ಮರುಕಳಿಸಬಾರ್ದು. ಪಚ್ಚಿ ಸವಿತಾ ಅಂತೂ ನಾನು ಹೇಳಿದ ಮಾತು ಕೇಳ್ತಾರೆ, ಆದರೆ ಭೂವಿ ಇಲ್ಲ. ಮೊದಲು ಶ್ರದ್ಧಾ ಭೂಮಿ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅವರಿಬ್ಬರ ಮಧ್ಯೆ ಪ್ರೀತಿ ಗಿಡ ಚಿಗುರಿಸಿ ನೀರೆರೆದು ಆಮೇಲೆ ಆ ಮರಕ್ಕೆ ಅವರಿಬ್ಬರನ್ನ ಬಳ್ಳಿ ಥರ ಹಬ್ಬಿಸ್ಬೇಕು. ಎಲ್ಲರೂ ಬಂದ್ರಾ? ಹಾಂ, ಎಲ್ಲರೂ ನಮ್ಮ ಹೀರೋಗೆ ಒಂದು ಚಪ್ಪಾಳೆ ತಟ್ಟಿ. ಏನು ಮಕ್ಕ ನೋಡ್ತಿದ್ದೀರಾ? ಚಪ್ಪಾಳೆ ತಟ್ಟಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಗೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.